ಯಾಕಾಗಿ ಒನ್ ನೇಷನ್ ಒನ್ ಎಲೆಕ್ಷನ್, ಯಾಕೆ ಬಿ ಜೆ ಪಿ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ತುಂಬಾ ಒತ್ತು ಕೊಡ್ತಾ ಇದೆ? BJP ಅಜೆಂಡಾ ಅನ್ನೋವಂಥದಕ್ಕಿಂತ ಸಂವಿಧಾನದಲ್ಲಿ ಆ ಪ್ರಾವಿಷನ್ನೇ ಆ ಥರ ಇತ್ತು. ಸೊ ಇದೇನಾಗೋಯ್ತು, ಚುನಾವಣೆಗಳು ಟೋಟಲಿ ಕೇಂದ್ರದ್ದು ಯಾವಾಗಲೂ ಒಂದ್ಸರಿ ಆಗುತ್ತೆ, ರಾಜ್ಯದ ಯಾವಾಗಲೂ ಒಂದ್ಸರಿ ಆಗುತ್ತೆ, ವರ್ಷ ಪೂರ್ತಿ ಚುನಾವಣೆಗಳಿರುತ್ತೆ. ದೇಶದ ಆರ್ಥಿಕ ಪ್ರಗತಿಗೆ 1.5% ಅಷ್ಟು GDPಯ ನಷ್ಟ ಬೇರೆ ಬೇರೆ ಸ್ತರದಲ್ಲಿ ಕೆಲಸ ಮಾಡ್ತಿರೋಂಥ ಸಾಮಾಜಿಕ ವ್ಯಕ್ತಿಗಳ ಹತ್ರ ನಾವು ಅಭಿಪ್ರಾಯ ಕೇಳ್ತಾ ಇದ್ದೀವಿ. ನಿಮಗೆ ಬೇಕು ಅಂದರೆ ಯಾಕೆ ಬೇಕು, ಬೇಡ ಅಂದರೆ ಯಾಕೆ ಬೇಡ, ನನಗೇನು ನನ್ನ ಜೀವನದಲ್ಲಿ ಏನು ಬದಲಾವಣೆ ಅಥವಾ ನನಗೇನು ಉಪಕಾರ ಆಗುತ್ತೆ ಇದರಿಂದ? ಆ್ಯಸ್ ಎ ಪರ್ಸನ್, ಆಸ್ ಎ ವ್ಯಕ್ತಿಗೆ ತನಗೂ ಕೂಡ ಲಾಭ ಇದೆ ಇದರಲ್ಲಿ, ಅದು ಸಮಾಜಕ್ಕೂ ಕೂಡ ಲಾಭ ಇದೆ. ನೀವು 3 ಸರಿ ಹೋಗೋ ಬದಲು ಒಂದೇ ದಿವಸ ಹೋಗ್ಬಿಟ್ಟು 3ಕ್ಕೂ ಓಟ್ ಹಾಕಿ ಬಂದರೆ ಯಾರಿಗೆ ಸಮಯ ಉಳಿಯುತ್ತೆ? ಹಾಗಿದ್ರೆ ಮಧ್ಯಂತರ ಚುನಾವಣೆಗಳನ್ನು ಹೆಂಗೆ ಮಾಡ್ತೀರಾ? ಚುನಾಯಿತ ಸರ್ಕಾರ 1 ವರ್ಷದಲ್ಲೇ ಬಿದ್ದೋಯ್ತು, ಇನ್ನು 4 ವರ್ಷ ಬ್ಯಾಲೆನ್ಸ್ 4 ಇಯರ್ಸಿಗೆ ಚುನಾವಣೆ ಮಾಡ್ತಾರೆ. ಸಾವಿರಾರು ಕೋಟಿ ಹಣ ಖರ್ಚಾಯಿತು. ಹಣ ಯಾರು ಕೊಡ್ತಾರೆ? ಸರ್ಕಾರ. ಏನು ಸರ್ಕಾರ ಪ್ರಿಂಟ್ ಮಾಡುತ್ತೆ ಹಣನ? ನಿಮ್ಮ ದುಡ್ಡಿಂದ ಸರ್ಕಾರ ಚುನಾವಣೆ ಮಾಡುತ್ತೆ. ಸರ್, ಈಗ ಒಂದು ಕೊನೆಯದಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಸಂದೇಶ ಏನು ಸರ್ ಯುವಕರಿಗೆ? ದೇ ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ದ ಡೆಮೋಕ್ರಸಿ. ವೀಕ್ಷಕರೇ ನಮಸ್ಕಾರ. ಇನ್ಸೈಟ್ ರಶ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರು ಆದ ಹಾಗೂ ಒನ್ ನೇಷನ್ ಒನ್ ಎಲೆಕ್ಷನ್ನ ಕನ್ವೇಯರ್ ಆದಂತಹ ನವೀನ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಏನಿದು ಒನ್ ನೇಷನ್ ಒನ್ ಎಲೆಕ್ಷನ್? ಇದು ಈ ಬಿಲ್ ಕೂಡ ಒಂದು ಮಂಡನೆ ಕೂಡ ಆಯಿತು. ಸರ್, ಯಾಕಾಗಿ ಒನ್ ನೇಷನ್ ಒನ್ ಎಲೆಕ್ಷನ್, ಯಾಕೆ ಬಿ ಜೆ ಪಿ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ತುಂಬಾ ಒತ್ತು ಕೊಡ್ತಾ ಇದೆ ಅಂತ? ನೋಡಿ, ಒನ್ ನೇಷನ್ ಒನ್ ಎಲೆಕ್ಷನ್ ಅಂಥದ್ದು ನಿಮ್ಮ ಕನ್ನಡದಲ್ಲಿ ಹೇಳೋಂಥದ್ರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅಥವಾ ಒಂದು ದೇಶ ಒಂದು ಚುನಾವಣೆ. ಇದು BJPಯ ಕಲ್ಪನೆ ಅಂತ ಅಲ್ಲ. ನಿಮಗೆ ಸಂವಿಧಾನ ರಚನೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದರು. ನಮ್ಮ ದೇಶದಲ್ಲಿ ಪ್ರಾರಂಭದ ದಿನಗಳಿಂದ 1952ರಲ್ಲಿ ಮೊಟ್ಟ ಮೊದಲನೇ ಜನರಲ್ ಎಲೆಕ್ಷನ್ ಆಯಿತು. 1947ನಲ್ಲಿ ಆಯ್ಕೆಯಾದಂಥ ಪ್ರಧಾನಮಂತ್ರಿ ನಮ್ಮ ಜವಾಹರ್ಲಾಲ್ ನೆಹರು ಅವರು, he was not a elected prime minister, he was a selected prime minister. There was no election process. 1947 it was an interim government. 1950ರಲ್ಲಿ ನಮ್ಮ ದೇಶಕ್ಕೆ ಸಂವಿಧಾನ ಮತ್ತು ಸಂವಿಧಾನವನ್ನು ನಾವು ಅಕ್ಸೆಪ್ಟ್ ಮಾಡಿದ ನಂತರ ನಮ್ಮ ದೇಶಕ್ಕೆ ನಡೆದಂಥ ಮೊದಲೇ ಜನರಲ್ ಎಲೆಕ್ಷನ್ ಬಂದು 1952ರಲ್ಲಿ. ಆ ಚುನಾವಣೆ ಆದಾಗ ಎಲ್ಲ ಫೆಡ್ರಲ್ ಸ್ಟೇಟ್ಸಿಗೆ, ಎಲ್ಲ ರಾಜ್ಯಗಳಿಗೂ ಕೂಡ ಏಕಕಾಲದಲ್ಲಿ ಚುನಾವಣೆ ನಡೀತು. ಕೇಂದ್ರಕ್ಕೂ ಕೂಡ ಚುನಾವಣೆ ನಡೀತು, ರಾಜ್ಯಗಳಿಗೂ ಕೂಡ ಚುನಾವಣೆ ನಡೀತು. ಸಂವಿಧಾನದಲ್ಲಿ ಆ ಪ್ರಾವಿಷನ್ನೇ ಆ ಥರ ಇತ್ತು, ಎಲ್ಲ ಚುನಾವಣೆಗಳು ಏಕಕಾಲದಲ್ಲಿ ನಡೀಬೇಕು. 1952 ಆಯಿತು, 1957 ಆಯಿತು, 1962 ಆಯಿತು, 1967ನಲ್ಲಿ. ಒಟ್ಟು ನಮ್ಮ ದೇಶದಲ್ಲಿ ಏಕಕಾಲದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಚುನಾವಣೆ 4 ಬಾರಿ ನಡೆದಿದೆ. 67ರಲ್ಲಿ ಬಿಹಾರದ ಸರ್ಕಾರ ಯಾವುದೋ ಒಂದು ತಪ್ಪಿನ ಕಾರಣಕ್ಕೋಸ್ಕರ ಅವತ್ತಿನ ಪ್ರಧಾನಮಂತ್ರಿ ಆದಂಥ ಇಂದಿರಾ ಗಾಂಧಿಯವರು ಆ ಸರ್ಕಾರವನ್ನು ವಜಾ ಮಾಡ್ತಾರೆ. ಆರ್ಟಿಕಲ್ 356 ಬಳಕೆ ಮಾಡಿ ಅವರು ವಜಾ ಮಾಡ್ತಾರೆ. ಅವತ್ತು ಮೊಟ್ಟ ಮೊದಲನೇ ಬಾರಿಗೆ ಆಲ್ಟರ್ನೇಟ್ ಎಲೆಕ್ಷನ್ ನಡೆಯುತ್ತೆ. ಸೊ ಅದಾದ ನಂತರ ಆರ್ಟಿಕಲ್ 356 ಅಂದರೆ ಏನು ಕೇಂದ್ರ ಸರ್ಕಾರದಲ್ಲಿ ಅವ್ರಿಗೊಂದು ಅಧಿಕಾರ ಇದೆ, ಚುನಾಯಿತ ಸರ್ಕಾರಗಳನ್ನು ವಜಾ ಮಾಡೋ ಅಂಥದಕ್ಕೆ ಆರ್ಟಿಕಲ್ 356 ಏನು ಪ್ರೆಸಿಡೆಂಟ್ಸ್ಗಳು ಅಂತ ನಾವು ಕರಿತೀವಿ. 84 ಬಾರಿ ಮಾನ್ಯ ಅಂದಿನ ವಿಶೇಷವಾಗಿ ಇಂದಿರಾ ಗಾಂಧಿಯವರು ಬಳಕೆಯನ್ನು ಮಾಡಿ ರಾಜ್ಯಗಳನ್ನು ಸರ್ಕಾರಗಳನ್ನು ವಜಾ ಮಾಡೋಂಥ ಕೆಲಸ ಮಾಡಿಸಿದ್ರು. ರಾಜ್ಯಪಾಲರ ಆಡಳಿತ ಹಾಕುವಂಥ, ರಾಷ್ಟ್ರಪತಿಗಳ ಆಡಳಿತ ಹೇರಿಕೆ ಮಾಡುವಂಥ ಕೆಲಸವನ್ನು ಬೇರೆ ಬೇರೆ ಕಾರಣಗಳಿಗೆ ಮಾಡಿದ್ರು. ಸೊ ಇದೇನಾಗೋಯಿತು, ಚುನಾವಣೆಗಳು ಟೋಟಲಿ ಕೇಂದ್ರದ್ದು ಯಾವಾಗಲೂ ಒಂದ್ಸರಿ ಆಗುತ್ತೆ, ರಾಜ್ಯದ ಯಾವಾಗಲೂ ಒಂದ್ಸರಿ ಆಗುತ್ತೆ, ವರ್ಷ ಪೂರ್ತಿ ಚುನಾವಣೆಗಳಿರುತ್ತೆ, ವರ್ಷದಲ್ಲಿ 5-5 ಸರಿ ಚುನಾವಣೆ ನಡೆಯುತ್ತೆ.
ನ್ಯಾಷನಲ್ ಎಲೆಕ್ಷನ್ ಒಂದು ಸಾರಿ ನಡೆಯುತ್ತೆ, ಸ್ಟೇಟ್ ಎಲೆಕ್ಷನ್ ಒಂದು ಸಾರಿ ನಡೆಯುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಆರ್ಥಿಕವಾಗಿ ನಮ್ಮ ಒಟ್ಟಾರೆ ದೇಶದ ಆರ್ಥಿಕ ಪ್ರಗತಿಗೆ 1.5% ಅಷ್ಟು GDPಯ ನಷ್ಟ ಆಗ್ತದೆ. ಸೊ ಇದನ್ನು ಸರಿಪಡಿಸ್ಬೇಕು ಅಂತ ಹೇಳಿ ಇದು BJPಯವರು ಫ್ಲೋಟ್ ಮಾಡಿದ ಐಡಿಯಾ ಅಲ್ಲ. 1980ನೇ ಇಸ್ವಿಯಲ್ಲಿ BJP ಅಧಿಕೃತ ಇವತ್ತಿನ ಸ್ವರೂಪದಲ್ಲಿರುವಂಥ BJP ತನ್ನ ಮ್ಯಾನಿಫೆಸ್ಟೋಲ್ಲಿ ಮೊದಲನೇ ಚುನಾವಣೆ ಮಾಡಿದಾಗಲೇ ಮ್ಯಾನಿಫೆಸ್ಟೋಲ್ಲಿ ಹಾಕಿತ್ತು, ನಾವು ವಿ ಸಪೋರ್ಟ್ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತೇಳಿ. ಅದಕ್ಕೆ ಕಾರಣ ಏನು ಅಂತಂದರೆ 1981ರಲ್ಲಿ ಅಂದಿನ ಮುಖ್ಯ ಚುನಾವಣಾ ಆಯುಕ್ತರು, ಏನು ಸೆಂಟ್ರಲ್ ಎಲೆಕ್ಷನ್ ಕಮಿಷನರ್ ಅಂತ ನಾವು ಕರಿತೀವಿ, ಅವರು ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ. ಚುನಾವಣೆಗಳು ಕಾಲಕ್ಕೆ ಮಾಡ್ತಾ ಇರೋವಂಥದ್ರಿಂದ ನಮಗೆ ಚುನಾವಣೆ ನಿರ್ವಹಣೆ ಮಾಡೋದೇ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವೇನಾದರೂ ಒಂದು ಪಾಲಿಸಿನ ತಂದು, ಯಾಕಂದರೆ ಇಂದಿರಾ ಗಾಂಧಿಯವರು 1967ರಲ್ಲಿ ಒಂದು ಅಮೆಂಡ್ಮೆಂಟ್ ತಂದುಬಿಟ್ರು ಇದಕ್ಕೆ, ಈ ಥರ ಮಲ್ಟಿಪಲ್ ಎಲೆಕ್ಷನ್ಸ್ ಆಗಿದೆ. ಸೊ ಅವ್ರು ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಒಂದು ಪತ್ರವನ್ನು ಬರೆದ್ರು, ದಯವಿಟ್ಟು ಒಂದು ಸಾರಿ ಚುನಾವಣೆ ಮಾಡಿ, ನಮಗೆ ಪದೇ ಚುನಾವಣೆ ಮಾಡೋದು ಭಾಳ ಕಷ್ಟ ಆಗುತ್ತೆ ಅಂತ. ಸೊ ಆ ವಿಷಯವನ್ನು ಹಿಡ್ಕೊಂಡು ನಮ್ಮ ಮ್ಯಾನಿಫೆಸ್ಟೋಲ್ಲಿ ನಾವು 93ರಲ್ಲಿ ನಾವು ಹಾಕೋದು, ಇದನ್ನು ನಮಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡ್ತೀವಿ ಅಂತೆ. ಸೊ ಇದು BJP ಅಜೆಂಡಾ ಅನ್ನೋವಂಥದಕ್ಕಿಂತ ಯಾರು ಚುನಾವಣೆ ನಡೆಸುವಂಥ ಆಯೋಗ ಇದೆ, ಈ ಆಯೋಗ ಮತ್ತು ಸುಪ್ರೀಂ ಕೋರ್ಟ್ ಇನ್ನು ಅನೇಕ ನಿವೃತ್ತ ನ್ಯಾಯಮೂರ್ತಿಗಳು ಮತ್ತು ನೀವು ಯಾರನ್ನು ಈ ಕಾನ್ಸ್ಟಿಟ್ಯೂಷನಲ್ಲಾಗೆ ಡಿಸಿಷನ್ ಮೇಕರ್ಸ್ ಅಂತ ನಾವು ಕರಿತೇವೆ, ಅದು ಸುಪ್ರೀಂ ಕೋರ್ಟ್ ಜಡ್ಜಸ್ ಆಗಿರ್ಬೋದು, ತುಂಬ ಸೀನಿಯರ್ ಅಡ್ವೊಕೇಟ್ಸ್ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನ್ ಮೇಲೆ ವಾದ ಮಾಡೋವಂಥವ್ರು ಅನೇಕರು ಇದಕ್ಕೆ ಒತ್ತನ್ನು ಕೊಟ್ಟರು, ಇಲ್ಲ ಮಾಡಿ ಇದನ್ನು ಅಂತೇಳಿ. ಅದಕ್ಕೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋವಂಥದ್ದು ಬಂದಿದ್ದು. ರಾಮನಾಥ್ ಕೋವಿಂದ್ ಅವ್ರ ನೇತೃತ್ವದಲ್ಲಿ, ಹಿಂದಿನ ರಾಷ್ಟ್ರಪತಿಗಳವರು ಅವ್ರ ನೇತೃತ್ವದಲ್ಲಿ ಒಂದು ತಂಡದ ರಚನೆ ಆಗುತ್ತೆ. ರಚನೆ ಆದಂಥ ತಂಡದವರು ಇಡೀ ದೇಶಾದ್ಯಂತ ಪೊಲಿಟಿಕಲ್ ಪಾರ್ಟೀಸ್ನ ಮತ್ತು ಈ ಥರದ ಇಂಡಸ್ಟ್ರಿಯಲಿಸ್ಟ್ನ, ಸಮಾಜದಲ್ಲಿ ಪ್ರತಿಷ್ಠಿತವಾದಂಥ ಹುದ್ದೆಗಳನ್ನು ನಿರ್ವಹಿಸಿದಂಥವ್ರನ್ನ, ಗವರ್ನರ್ಗಳನ್ನು, ಮುಖ್ಯಮಂತ್ರಿಗಳನ್ನು, ಇಂಥವ್ರುಗಳನ್ನ ಸಂಪರ್ಕ ಮಾಡಿ ಒಂದು ಒಪಿನಿಯನ್ ಕೇಳ್ತಾರೆ. 1-to-1 ಒಪಿನಿಯನ್ ಕೇಳ್ತಾರೆ, ನಿಮಗೇನು ಇದ್ರ ಬಗ್ಗೆ ಏನು. 87% ಜನ ಅದರಲ್ಲಿ ಭಾಗವಹಿಸಿದಂಥವ್ರು 87% ಜನ ಹೇಳ್ತಾರೆ, ನಮಗೆ ನಮ್ಮ ದೇಶ ಸುಸ್ಥಿರವಾಗಿ ಮುಂದೋಗಬೇಕು ಅಂತಂದರೆ ನಮಗೆ ಒನ್ ನೇಷನ್ ಒನ್ ಎಲೆಕ್ಷನನ್ನು ನೀವು ಮತ್ತೆ ಜಾರಿಗೆ ತನ್ನಿ ಅಂತೇಳಿ 18,000 ಪುಟಗಳ ಒಂದು ರಿಪೋರ್ಟನ್ನು ರಾಮನಾಥ್ ಕೋವಿಂದ್ ಅವ್ರ ಸಮಿತಿ ಸಬ್ಮಿಟ್ ಮಾಡುತ್ತೆ ಕೇಂದ್ರದ ಗೃಹ ಸಚಿವರು. ಇದು ವಾಸ್ತವ ವರದಿ ಅಂತೇಳಿ. ಸೊ ಹಾಗಾಗಿ ಇವತ್ತು ಅದು ಬಿಲ್ ಪಾಸಾಗಿದ್ರು, ಬಿಲ್ ಟೇಬಲ್ ಆಗಿದ್ರು ಕೂಡ ನಾವೇ ಯಾಕೆ ಒನ್ ನೇಷನ್, ನಾನೀಗ ಒನ್ ನೇಷನ್ ಒನ್ ಎಲೆಕ್ಷನ್ ರಾಜ್ಯ ಸಂಚಾಲಕ, ನಾವೇನು ಮಾಡ್ತಾಯಿದ್ದೀವಿ ಈಗ ಅಂತಂದರೆ ರಾಜ್ಯದಲ್ಲಿ ಇದ್ರ ಬಗ್ಗೆ ಜನಾಭಿಪ್ರಾಯ ಕೇಳೋವಂಥದ್ದು, ಜನಜಾಗೃತಿ ಮಾಡೋವಂಥದ್ದು. ನೀವು ಒಪ್ಪಲೇಬೇಕು ಅಂತಿಲ್ಲ, ನೀವು ಇದನ್ನು ಹೇರಿಕೆ ಮಾಡ್ತಾಯಿಲ್ಲ, ಸ್ವೀಕಾರ ಮಾಡ್ತಾಯಿದ್ದೀವಿ, ನಿಮ್ಮ ಅಭಿಪ್ರಾಯ ಸ್ವೀಕಾರ ಮಾಡ್ತಾಯಿದ್ದೀವಿ. ಲಕ್ಷಾಂತರ ಜನ ವಿದ್ಯಾರ್ಥಿಗಳ ಮಧ್ಯೆ ಹೋಗಿ, ಲಕ್ಷಾಂತರ ಜನ ಬೇರೆ ಸ್ತರದಲ್ಲಿ ಕೆಲಸ ಮಾಡ್ತಿರೋಂಥ ಸಾಮಾಜಿಕ ವ್ಯಕ್ತಿಗಳ ಹತ್ರ ನಾವು ಅಭಿಪ್ರಾಯ ಕೇಳ್ತಾಯಿದ್ದೀವಿ. ನಿಮಗೆ ಬೇಕು ಅಂದರೆ ಯಾಕೆ ಬೇಕು, ಬೇಡ ಅಂದರೆ ಯಾಕೆ ಬೇಡ. ಸರ್, ಎಲ್ಲರಿಗೂ ಸಾಮಾನ್ಯವಾಗಿ ಈಗ ಒಂದು ಸಾಮಾನ್ಯ ಮನುಷ್ಯ ಏನು ಕೇಳ್ತಾನೆ ಅಂದರೆ, ಈಗ ನೀವು ಇದೊಂದು ಹೊಸದೇನೋ ತಂದಾಗ ನನಗೇನು, ನನ್ನ ಜೀವನದಲ್ಲಿ ಏನು ಬದಲಾವಣೆ ಅಥವಾ ನನಗೇನು ಉಪಕಾರ ಆಗುತ್ತೆ, ಇದರಿಂದ ನನಗೇನು ಉಪಯೋಗ ಇದೆ. ನೋಡಿ, ಇದು ಆ್ಯಸ್ ಎ ಪರ್ಸನ್ನು, ಆ್ಯಸ್ ಎ ವ್ಯಕ್ತಿಗೆ ತನಗೂ ಕೂಡ ಲಾಭ ಇದೆ ಇದರಲ್ಲಿ, ಮತ್ತು ಸಮಾಜಕ್ಕೂ ಕೂಡ ಲಾಭ ಇದೆ. ಎರಡು ಥರದ್ದು ನಾನು ಹೇಳ್ತೀನಿ. ನನಗೇನು ಲಾಭ ಇದೆ ಅಂತ ಮೊದಲನೇ ಪ್ರಶ್ನೆ. ಈಗ ಉದಾಹರಣೆಗೆ ನೀವು ವರ್ಷದಲ್ಲಿ 3 ಸಾರಿ ಓಟ್ ಹಾಕಕ್ಕೆ ಹೋಗ್ರಿ ಅಂತಂದರೆ ನೀವು ಮೆಲ್ಲ ಕೆಲಸಗಳನ್ನು ಬಿಟ್ಟು ಹೋಗ್ತೀರಾ? ನೀವು ಕಾರ್ಪೊರೇಷನ್ ಎಲೆಕ್ಷನಿಗೆ ಓಟ್ ಹಾಕಕ್ಕೆ ಹೋಗಬೇಕು, MLA ಎಲೆಕ್ಷನಿಗೆ ಓಟ್ ಹಾಕಕ್ಕೆ ಹೋಗಬೇಕು, MP ಎಲೆಕ್ಷನಿಗೆ ಓಟ್ ಹಾಕಕ್ಕೆ ಹೋಗಬೇಕು. ನೀವು ಬೆಂಗಳೂರಿನಲ್ಲಿ ಇರ್ತೀರಾ ಅಂತ ನಾನು ಐ ಆಮ್ ಟೇಕಿಂಗ್ ಆನ್ ಎಕ್ಸಾಂಪಲ್. ಇಫ್ ಯು ಆರ್ ಎ ವೋಟರ್ ಇನ್ ಬೆಂಗಳೂರು, ನೀವು 3 ಓಟ್ ಹಾಕಕ್ಕೆ ಹೋಗ್ತೀರಾ ತಾನೆ? ಹೌದು, ಹೋಗ್ತೀರಾ. 3 ನಿಮ್ಮ ಸ್ವಂತ ಟೈಮ್ನ ಖರ್ಚು ಮಾಡಿ, ನಿಮ್ಮ ಮಾಡ್ತಾ ಇರೋ ಕೆಲಸ ಬಿಟ್ಟು ನೀವು ಅದಕ್ಕೋಸ್ಕರ ಸಮಯ ತೆಗೆದು ಅಲ್ಲೋಗಿ ಅಲ್ಲಿದ್ದಂಥ ಕ್ಯೂನಲ್ಲಿ ನಿಂತು ನೀವು ಓಟ್ ಹಾಕಿ ಬರ್ತೀರಾ. ಯಾಕೆ? ರೆಸ್ಪಾನ್ಸಿಬಲ್ ಸಿಟಿಸನ್, ಮತದಾನ ನನ್ನ ಹಕ್ಕು, ನನ್ನ ಜವಾಬ್ದಾರಿ ಅಂತ ನೀವು ಹೋಗ್ತೀರಾ. ನೀವು 3 ಸಾರಿ ಹೋಗೋ ಬದಲು ಒಂದೇ ದಿವಸ ಹೋಗ್ಬಿಟ್ಟು 3ಕ್ಕೂ ಓಟ್ ಹಾಕಿ ಬಂದರೆ ಯಾರಿಗೆ ಸಮಯ ಉಳಿಯುತ್ತೆ? ಹೌದು.
ಇನ್ನೊಂದು ವ್ಯಕ್ತಿ ಉಳಿಯುತ್ತೆ. ಇನ್ನೊಂದು, ಆ ವ್ಯಕ್ತಿ ಉದಾಹರಣೆಗೆ ಯಾವುದೋ ಒಂದು ನಿರೀಕ್ಷೆಯಲ್ಲಿರ್ತಾನೆ ಅಂತ ಇಟ್ಕೊಳ್ಳಿ, ಚುನಾಯಿತ ಸರ್ಕಾರದಿಂದ ಒಂದು ನಿರೀಕ್ಷೆಯಲ್ಲಿರುತ್ತೆ. ಈಗ ಚುನಾವಣೆ ನಡೆಯುತ್ತೆ, ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಚುನಾವಣೆ ಘೋಷಣೆ ಆಗುತ್ತೆ, ಬೆಂಗಳೂರಿನಲ್ಲಿ ಅದ್ರ ನೀತಿ ಸಂಹಿತೆ ಇರುತ್ತೆ. ಆ ನೀತಿ ಸಂಹಿತೆ ಇರೋಂಥ ಕಾರಣಕ್ಕೋಸ್ಕರ ನೀವೇನೋ ನಿರೀಕ್ಷೆ ಮಾಡ್ತಾ ಇರೋಂಥದ್ದು 3 ತಿಂಗಳು ಆ ರಾಜ್ಯದ ಸರ್ಕಾರ ಅಥವಾ ಮುಖ್ಯಮಂತ್ರಿ ಅಥವಾ ಸಂಬಂಧಪಟ್ಟಂಥ ಸಚಿವಾಲಯ ನಿಮಗೆ ಅದನ್ನು ಆದೇಶನೇ ಕೊಡೋಕ್ಕಾಗೋದಿಲ್ಲ. ನೀವೇನೋ ಒಂದು ಮೆಟೀರಿಯಲ್, ನೀವೊಂದು ಫ್ಯಾಕ್ಟ್ರಿ ನಡೆಸ್ತಿರ್ತೀರ ಅಂತ ಇಟ್ಕೊಳ್ಳಿ, ಒಂದು ರೋಡ್ ನಿರ್ಮಾಣ ಆಗಬೇಕು, ಒಂದು ಸೇತುವೆ ನಿರ್ಮಾಣ ಆಗಬೇಕು, ಅಥವಾ ಮತ್ತೊಂದೇನೋ ಒಂದು ಕೆಲಸ ಆಗಬೇಕು. ನೀವು ಸಿಮೆಂಟ್ ಸಪ್ಲೈಯರು, ಒಂದು ಕಾಂಟ್ರಾಕ್ಟ್, ಒಂದು ಕೆಲಸಕ್ಕೆ ಅದನ್ನ ಯಾರೋ ಇನ್ನೊಬ್ಬರು ಕಾಂಟ್ರಾಕ್ಟ್ ಮಾಡಿರ್ತಾರೆ. ಅದರದ್ದು ಭೂಮಿ ಪೂಜೆ ನಿಶ್ಚಯ ಆಗಿರುತ್ತೆ, ನಿಮಗೂ ಗೊತ್ತಿರುತ್ತೆ, ನಿಮಗೆ ಅದರಿಂದ ಒಂದು 10 ಲಕ್ಷ ರೂಪಾಯಿ ಸಿಮೆಂಟ್ ಸೇಲ್ ಆಗುತ್ತೆ ನಿಮ್ಮದು ಅಂತ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಗುತ್ತೆ. ಭೂಮಿ ಪೂಜೆ ಆಗೋದು 3 ತಿಂಗಳು ಮುಂದಕ್ಕೆ ಹೋಗುತ್ತೆ. ಅದಾದಮೇಲೆ ಇನ್ನೊಬ್ರು ಯಾರೋ ಬರ್ತಾರೆ, ಅವ್ರು ಆ ಯೋಜನೆನೇ ಕೈ ಬಿಟ್ಬಿಡ್ತಾರೆ. ನೀವು 10 ಲಕ್ಷ ರೂಪಾಯಿ ಮೆಟೀರಿಯಲ್ ತಗೊಂಡು ಇಟ್ಟಿರ್ತೀರ, ಅದಕ್ಕೆ ಕೊಡಬೇಕು, ಯಾಕಂದರೆ ನಿಮ್ಮ ಜೊತೆಗೆ ಕಾಂಟ್ರಾಕ್ಟ್ ಹೇಳಿದ್ದಾನೆ ನನಗೆ ಈ ಯೋಜನೆ ಸಿಕ್ಕಿದೆ, ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕೆಲಸ ಅಂತ. ಅದು ನಿಮಗೆ ವೈಯಕ್ತಿಕವಾಗಿ ಲಾಸಲ್ಲ. ವರ್ಷ ಪೂರ್ತಿ ಚುನಾವಣೆ ನಡೆದು ವರ್ಷ ಪೂರ್ತಿ ಕೋಡ್ ಆಫ್ ಕಂಡಕ್ಟ್ ಇದ್ದು ನಿಮಗೆ, ನಾನು ಸುಮ್ಮನೆ ನಿಮಗೆ ಆ್ಯಾವ್ರೇಜ್ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, 75 ವರ್ಷಗಳಾಗಿದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು, ಹೌದಾ? 15 ವರ್ಷಕ್ಕಿಂತ ಹೆಚ್ಚು ಟೈಮ್ ನಾವು ಬರೀ ಕೋಡ್ ಆಫ್ ಕಂಡಕ್ಟಲ್ಲಿ ಕಳೆದಿದ್ದೀವಿ. ಸರ್, ಈಗ ಇನ್ನೊಂದು ಪ್ರಶ್ನೆ, ಹಾಗಿದ್ರೆ ಮಧ್ಯಂತರ ಚುನಾವಣೆಗಳನ್ನು ಹೆಂಗೆ ಮಾಡ್ತೀರಾ? ಈಗ ಯಾವುದೋ ಒಂದು ಕೇಂದ್ರ ಸರ್ಕಾರ ಜೊತೆ ರಾಜ್ಯ ಸರ್ಕಾರ ಆಯಿತು, ಚುನಾವಣೆ ಆದಾಗ 2 ಪ್ರಶ್ನೆ ಬರುತ್ತೆ ಸರ್. ಒಂದು, ಹಂಗೆ ಅಸೆಂಬ್ಲಿ ಆದರೆ ಕೇಂದ್ರದಲ್ಲಿ ಅಥವಾ ರಾಜ್ಯದಲ್ಲಿ ಬಹುಮತ ಬಂತು, ಯಾವುದೋ ಒಂದು ಕಡೆ ಬಹುಮತ ಬಂದಿಲ್ಲ, ಹಾಗೆ ಅಸೆಂಬ್ಲಿ ಆಯಿತು. ಅಥವಾ ಇನ್ ಬಿಟ್ವೀನ್ ಟರ್ಮ್, ಈಗ 5 ವರ್ಷ ಟರ್ಮ್ ಏನು, ಅದರ ಮಧ್ಯದಲ್ಲಿ ಯಾವುದೋ ಒಂದು ಸರ್ಕಾರ ಬಿದ್ದೋಯ್ತು, ಆವಾಗ ಹೆಂಗೆ ಮಾಡ್ತೀರ ಅದನ್ನು? ನೋಡಿ, ಈಗ ಉದಾಹರಣೆಗೆ ಒಂದು ಚುನಾಯಿತ ಸರ್ಕಾರ ಬಹುಮತದ ಕೊರತೆಗೋಸ್ಕರ ಬಿದ್ದೋಯ್ತು ಅಂತಂದರೆ, ಈಗ ಶಾರ್ಟ್ ಪೀರಿಯಡ್ ಇದೆ ಅಂತಂದರೆ ಆ ಶಾರ್ಟ್ ಪೀರಿಯಡಿಗೆ ಚುನಾವಣೆ ಮಾಡೋದಲ್ಲೇ ಸರ್ಕಾರ ಇದ್ದಂಥ ಸ್ಥಿತಿಯಲ್ಲಿ ಕೆಲವು ತಿಂಗಳುಗಳ ಕಾಲ ನಡೀಬೇಕು ಅಂತಂದರೆ ನಡೆಸೋವಂಥದ್ದಕ್ಕೆ ಒಂದು ಅವಕಾಶ ಇರ್ಬೋದು. ನಾನು ಇದ್ದೇ ಇರುತ್ತೆ ಅಂತ ಹೇಳ್ತಿಲ್ಲ, ಇಟ್ ಈಸ್ ಒನ್ ಆಫ್ ದ ಪಾಸಿಬಿಲಿಟಿ. ಇಲ್ಲ, ಚುನಾಯಿತ ಸರ್ಕಾರ 1 ವರ್ಷದಲ್ಲೇ ಬಿದ್ದೋಯ್ತು, ಇನ್ನು 4 ವರ್ಷ ಇದೆ, ಬ್ಯಾಲೆನ್ಸ್ 4 ಇಯರ್ಸಿಗೆ ಚುನಾವಣೆ ಮಾಡ್ತಾರೆ. ಬ್ಯಾಲೆನ್ಸ್ ಉಳಿದ ಅವಧಿ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಚುನಾವಣೆ ಮಾಡ್ತಾರೆ. ಮತ್ತೆ ನೀವು ಇಡೀ ದೇಶದ ಚುನಾವಣೆ ಜೊತೆಗೆ ಚುನಾವಣೆಗೆ ಹೋಗ್ಬೇಕಾಗುತ್ತೆ. ಸೊ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋವಂಥದ್ದು ಯಾವುದೋ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರನೇ ಯಾವುದೋ ಒಂದು ಕಾರಣಕ್ಕೋಸ್ಕರ ಬಹುಮತದ ಕೊರತೆಗೋಸ್ಕರ ಬಿದ್ದೋಯ್ತು, 1 ವರ್ಷ ಆಡಳಿತ ನಡೆಸಿರುತ್ತೆ, ಚುನಾವಣೆ ಆಗಬೇಕು, ಮತ್ತು ಅಲ್ಲಿಂದ 5 ವರ್ಷ ಅವ್ರಿಗೆ ಸಿಗಲ್ಲ. ಬ್ಯಾಲೆನ್ಸ್ ಟೆನ್ಯೂರ್ ಆಫ್ ದ ಟರ್ಮು ಅಷ್ಟಕ್ಕೆ ಮಾತ್ರ ಚುನಾವಣೆ ನಡೆಯುತ್ತೆ. ಇದರಲ್ಲಿ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ, ಪೊಲಿಟಿಕಲ್ ಪಾರ್ಟೀಸಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಓಕೆ, ನಾನು ಮತ್ತೆ ಚುನಾವಣೆಗೆ ಹೋಗಬೇಕು ಅಂದಾಗ ನೀವು ಕೆಲವು ಕ್ಷುಲ್ಲಕ ಕಾರಣಕ್ಕೋಸ್ಕರ ಸರ್ಕಾರ ಬೀಳ್ಸೋ ಅಂಥ ಕೆಲಸ ಮಾಡೋದಿಲ್ಲ. ಈಗ ನೀವು ನೋಡಿದ್ದೀರಾ, ಒಂದೊಂದು ಮತದಲ್ಲಿ ಕೇಂದ್ರದಲ್ಲಿ ವಾಜಪೇಯಿ ಅವ್ರ ಸರ್ಕಾರ ಬಿದ್ದೋಯ್ತು. ಯಾರೋ ಒಬ್ಬ MP ಅವನು ಅಲ್ಲಿ ಮುಖ್ಯಮಂತ್ರಿನೂ ಆದ, ಇಲ್ಲಿ ಬಂದು ಓಟು ಮಾಡ್ದ, ಒಂದು ಓಟಲ್ಲಿ ಬಿದ್ದೋಯ್ತು. ಮತ್ತೆ ನಮ್ಮ ದೇಶದ ಮೇಲೆ ಎಲೆಕ್ಷನ್ ಬಂತು, ಸಾವಿರಾರು ಕೋಟಿ ಹಣ ಖರ್ಚಾಯಿತು. ಹಣ ಯಾರು ಕೊಡ್ತಾರೆ? ಸರ್ಕಾರ ಪ್ರಿಂಟ್ ಮಾಡುತ್ತೆ ಹಣನ? ನಿಮ್ಮ ದುಡ್ಡಿಂದ ಸರ್ಕಾರ ಚುನಾವಣೆ ಮಾಡುತ್ತೆ. ತೆರಿಗೆದಾರರ ಹಣದಿಂದ ಇವತ್ತು ದೇಶದಲ್ಲಿ ಎಲ್ಲೇ ಎಲೆಕ್ಷನ್ ನಡೆದ್ರು ಕೂಡ ತಮ್ಮ ಜೇಬಿಂದ ದುಡ್ಡು ಕೊಟ್ಟು ಸರ್ಕಾರ ಚುನಾವಣೆ ಮಾಡಿಸೋದು ಜನ. ಹೌದು. ಸೊ ಹಾಗಾಗಿ ಈ ಪದೇ ಚುನಾವಣೆ ಮಾಡೋ ಅಂಥದ್ರಿಂದ ಲಾಸ್ ಆಗೋದು ಯಾರಿಗೆ ಅಂತಂದರೆ ಸಾಮಾನ್ಯ ತೆರಿಗೆ ಕಟ್ಟುವಂಥ ಜನರಿಗೆ. ಸರ್, ಈಗ ಒಂದು ಕೊನೆಯದಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಸಂದೇಶ ಏನು ಸರ್ ಯುವಕರಿಗೆ? ಯಾವ ರೀತಿಯ ನೀವು ಏನು ಇದರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನೋಡಿ, ಇವತ್ತಿನ ಯುವಕರು ದೇ ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ದ ಡೆಮೋಕ್ರಸಿ. ಅವರು ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು, ನಾನು ರಿಕ್ವೆಸ್ಟ್ ಮಾಡ್ತೇನೆ, ನೀವು ನಿಮ್ಮ ಹಕ್ಕನ್ನು 100% ಸಂಪೂರ್ಣವಾಗಿ ಚಲಾಯಿಸುವಂಥ ಕೆಲಸವನ್ನು ಮಾಡುವಂಥ ಮೊದಲನೇ ನಿರ್ಣಯ ಮಾಡಿ. 2ನೇ ನಿರ್ಣಯ, ಈ ಒನ್ ನೇಷನ್ ಒನ್ ಎಲೆಕ್ಷನ್ನು ಕೇಂದ್ರದಲ್ಲಿ ಇದನ್ನು ಬಿಲ್ ತಂದಿರೋಂಥ ಉದ್ದೇಶನೇ, ಯಾರು ಭವಿಷ್ಯದ ಮತದಾರರಿದ್ದಾರಲ್ಲ ಅವರು ಈ ಒಂದು ಚುನಾವಣೆ ಅನ್ನೋವಂಥ ಒಂದು ಸಂಭ್ರಮ ಮತ್ತು ಒಂದು ಹಬ್ಬದಲ್ಲಿ ಅವರು ಭಾಗಿಯಾಗಬೇಕು. ಬೆಂಗಳೂರಿನಲ್ಲಿ 45%, 50% ಮತದಾನ ಆಗುತ್ತೆ. ಅಂದರೆ
ಯಾಕೆ ಮತದಾನದ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಅಂದರೆ ಎಷ್ಟೋ ಜನ ಮತದಾನ ಹಾಕಕ್ಕೆ ಹೋಗಲ್ಲ. ಇನ್ನೊಂದು, ನಾನು ಯಾಕೆ ನನ್ನ ಮತದಿಂದ ಏನಾಗುತ್ತೆ ಅನ್ನೋವಂಥ ಒಂದು ತಾತ್ಸಾರ ಭಾವನೆ ಕೂಡ ಇರುತ್ತೆ. ಈಗ ನೀವು ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಿ, ಪ್ರತಿಯೊಬ್ಬ ಮತದಾರನು ಕೂಡ 5 ವರ್ಷಕ್ಕೊಂದ್ಸರಿ ಹೋಗಿ 3 ಪೋಸ್ಟ್ ಇದ್ದರೆ 3ಕ್ಕೂ ಒಂದೇ ದಿವಸ ಓಟ್ ಹಾಕಿ ಬರಂಗೆ ಮಾಡಿದ್ರೆ ಮಿನಿಮಮ್ 20 to 25% ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಸರ್, ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಹಲವಾರು ಮಾಹಿತಿಗಳನ್ನು ಕೊಟ್ಟರೆ ಒಂದು ಸುದೀರ್ಘವಾದಂಥ ವಿಶ್ಲೇಷಣೆಯನ್ನು ಮಾಡಿದ್ವಿ. ಎಲ್ಲ ವೀಕ್ಷಕರ ಪರವಾಗಿ ಇನ್ಸೈಟ್ ಟ್ರಸ್ಟ್ ಮೀಡಿಯಾದ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದ ಶ್ರೀ. ವೀಕ್ಷಕರೇ, ಇದಾಗಿತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಬಗೆಗಿನ ಒಂದು ಸಂವಾದ. ನೋಡ್ತಾ ಇರಿ ಇನ್ಸೈಟ್ ಟ್ರಸ್ಟ್ ಮೀಡಿಯಾ. ಧನ್ಯವಾದಗಳು.